ಸರ್ ಮೂಡ ಕೇಸಲ್ಲಿ ಸಿಎಂ ಪತ್ನಿಯ ವಿಚಾರವಾಗಿ ದಾಖಲೆಗಳನ್ನು ತಿದ್ದಿರುವಂತ ಬಹಿರಂಗ ಆಗುತ್ತಿದೆ ಸರ್. ಅವರು ಇಲ್ಲಿ ಇನ್ನೊಂದು ಕಡೆ ನಿವೇಶನ ಕೊಡಿ ಅನ್ನುವಂಥದ್ದನ್ನ ಮಾರ್ಕ್ ಮಾಡಿ ಈಗ ಹೆಲಿಕಾಪ್ಟರ್ ತಗೊಂಡೋದ್ರಲ್ಲಪ್ಪ, ಹೆಲಿಕಾಪ್ಟ್ರಲ್ಲಿ ಈಗೇನು ರೋಡ್ ಚೆನ್ನಾಗಿದೆ, 3/4 ಗಂಟೆಲಿ ಹೋಗ್ತೀವಿ ಪೈಲಟ್ ಇದ್ದರೆ. ಹೆಲಿಕಾಪ್ಟ್ರಲ್ಲಿ ಹೋಗಿ ಪೇಪರ್ಗಳು ತುಂಬ್ಕೊಂಬರೋದೇನಿತ್ತು? ಯಾವ ಪೇಪರ್ ತುಂಬ್ಕೊಂಬಂದರು? ಯಾವ ಪೇಪರ್ಗೆ ವೈಟ್ನರ್ ಹಾಕೊಂಡವ್ರೆ? ಈಗ ನಿಮಗೆಲ್ಲ ಸಿಗ್ತಾ ಇದೆಯಲ್ಲ ವೈಟ್ನರ್ದು. ಎಷ್ಟು ಸುಳ್ಳು ಹೇಳ್ಕೊಂಬಂದವ್ರೆ ಡೇ ಒನ್ನಿಂದ. ಬ್ರದರ್, ಅದು ಡಿನೋಟಿಫಿಕೇಷನ್ ಮಾಡಬೇಕಾದ್ರೂ ಸತ್ತೋಗೋನವನು. ಸತ್ತೋದನ್ನು ಯಾವಾಗ ಅರ್ಜಿ ಕೊಟ್ಟಿದ್ದ ಡಿನೋಟಿಫಿಕೇಷನ್ ಮಾಡಿ ಅಂತ? ಹೋಗಲಿ, ಅವನ ಮಗ ಕೊಟ್ಟಿದ್ರೆ ಡಿನೋಟಿಫಿಕೇಷನ್ಗೆ ಅರ್ಜಿನ, ಅವನ ಮಗನ ಹೆಸರಲ್ಲಿ ಆಗಬೇಕಲ್ಲ ಡಿನೋಟಿಫಿಕೇಷನ್ನು. ಡಿನೋಟಿಫಿಕೇಷನ್ ಆಗಿರೋದು ನಿಂಗನ ಹೆಸರಿನಲ್ಲೇ ಆಗಿರೋದು, ನಿಂಗ ಅವ್ರ ಜವರ. ಆಮೇಲೆ 2004ರಲ್ಲಿ ಇವರು ಬಾಮೈದ ತಗೊಂಡವರಲ್ಲ, ಆಗ ಆಲ್ರೆಡಿ ಸೈಟ್ ನಿರ್ಮಾಣ ಆಗಿದೆ ಅಂತ ನಿಮಗೆ ಗೊತ್ತಿದೆ ಇಲ್ಲ. ಮ್ಯೂಟೇಷನ್ ರಿಜಿಸ್ಟ್ರ್ನಲ್ಲಿ ಮೂಡ ಪ್ರಾಪರ್ಟಿ ಅಂತ ಇದೆ, ಅದನ್ನು ಹೆಂಗೆ ರಿಜಿಸ್ಟ್ರ್ ಮಾಡ್ಕೊಂಡ್ರಿ? ನಿಮಗೆ ಗೊತ್ತಿರಲಿಲ್ವ ಸಿದ್ದರಾಮಯ್ಯನವರೇ? ಏನು ನಿಮ್ಮ ಬಾಮೈದ ದಡ್ಡನ? ಇಂದು ಏನೇನಾಗಿದೆ? ಯಾಕೆಂದ್ರೆ ಕೋರ್ಟ್ ಮುಂದೆ ಹೇಳ್ತಾಯಿದ್ರು ಇದು 92, 98 ಅಂತ, ಹಳೆಯ ಸಬ್ಜೆಕ್ಟು ಅಂತ. ಇಲ್ಲಿ ಅಲಾಟ್ಮೆಂಟ್ ಆಗಿರೋದು ಹೋದ ವರ್ಷ 2 ವರ್ಷದಿಂದ ಇವೆಲ್ಲ ನಡೆದಿರೋದು. ಈಗ ಚೇಂಜ್ ಆಫ್ ಲ್ಯಾಂಡ್ ಯೂಸು, ಅವನು DC ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಲ್ಲ. ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡೋದಕ್ಕೆ ಯಾವ ಆಧಾರದ ಮೇಲೆ ಮಾಡ್ದ? ಯಾರು ಜಮೀನು ಅಂತ ಮಾಡ್ದ ಚೇಂಜ್ ಆಫ್ ಲ್ಯಾಂಡ್ ಯೂಸು? 2010ರಲ್ಲಿ ದಾನ ಮಾಡಿದ್ನಲ್ಲ, ಆಗ ಗೊತ್ತಿರಲಿಲ್ಲ ಇದು ಸೈಟ್ ನಿರ್ಮಾಣ ಆಗಿದೆ ಅಂತ. ಯಾವ ದಾಖಲೆ ತಿದ್ದದೇನಿಲ್ಲ, ದಾಖಲೆ ಇಲ್ಲ ನಿಮ್ಮ ಹತ್ರ. ಒರಿಜಿನಲ್ ದಾಖಲೆಗಳೇ ಅವೆಲ್ಲ, ತಿದ್ದದೆಲ್ಲಿಂದ ಬಂತು? ತಿದ್ದಿದ್ದು ಕೆಲವು ಅವೆ ಅಂಥವು ಅರ್ಜಿ ಹಾಕೊಂಡ್ರೆ ತಿದ್ಕೊಂಡಿರ್ಬೋದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.